ವೀಕ್ಷಕರೇ ನೋಡಿ, ಇವತ್ತು ಬೆಳಿಗ್ಗೆ ಮಳೆ ಬಂದಿದೆ ನೋಡಿ. ನೀರೆಲ್ಲ ಹೋಗ್ತಾ ಇದೆ. ಈಗ ನಿಂತಿದೆ ಮಳೆ. ರಾತ್ರಿ ಒಂದು 5 ಗಂಟೆಗೆ ಬಂದಿದೆ, 4:45 ಗಂಟೆ ಬಂದಿದೆ ನೋಡಿ. ಖುಷಿ ಆಯಿತು ಮಳೆ ಬಂದಿದೆ ಅಂತ ನೋಡಿ. ನೋಡಿ, ಸೂರ್ಯೋದಯ ಆಗ್ತಾ ಇದೆ ನೋಡಿ. ಮರಗಳ ಸಂದಿಗಳಲ್ಲಿ ಸೂರ್ಯನ ಕಿರಣ ಬೀಳ್ತಾ ಇದೆ. ವೀಕ್ಷಕರೇ, ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಉದ್ದಿನ ದೋಸೆ ಮಾಡಿದ್ದೇನೆ ನೋಡಿ. ನಾನು ಸ್ವಲ್ಪ ಮಾಡೋದು, ನಾನು ಜಾಸ್ತಿ ಮಾಡೋದಿಲ್ಲ. ನಮಗೆ ಬೇಕಾದಷ್ಟು ಮಾತ್ರ ಮಾಡೋದು ನೋಡಿ. ತಿಂಡಿ ದಿನಾಲು ಬೇಕಾಗ್ತದೆ. ವೀಕ್ಷಕರೇ ನೋಡಿ, ಇವತ್ತು ನಮಗೆ ನಾಟಿ ಕೋಳಿ ಪದಾರ್ಥ ಮಾಡ್ತಾಯಿದ್ದೇನೆ. ಇದು ಸುಕ್ಕ ಮಾಡ್ತಾಯಿದ್ದೇನೆ. ನಾನು ಇದಕ್ಕೆ ಬಾಫತ್ ಪೌಡರ್ ಆಗಿ ಸುಕ್ಕ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬಾಫತ್ ಪೌಡರಲ್ಲಿ ಒಳ್ಳೆಯದಾಗ್ತದೆ ಸುಕ್ಕ ಮಾಡಲಿಕ್ಕೆ. ಮತ್ತು ಈಗೆಲ್ಲ ಈ ಟೈಸನ್ ಮತ್ತು ಬಾಯ್ಲರೆಲ್ಲ ಕೋಳಿ ತಿಂದವರಿಗೆ ಈ ಕೋಳಿ ಮಾಂಸ ಒಳ್ಳೆಯದಾಗುವುದಿಲ್ಲ. ಇದರಲ್ಲಿ ಸ್ವಲ್ಪ ಎಲುಬು ಜಾಸ್ತಿ ಅಲ್ಲ, ಹಾಗೆ ಇವತ್ತು ನಾನು ಇದನ್ನು ಸುಕ್ಕ ಮಾಡ್ತಾಯಿದ್ದೀನಿ. ಇವತ್ತು ಆದಿತ್ಯವರೆಲ್ಲ ಹಾಗೆ ನೋಡಿ. ವೀಕ್ಷಕರೇ, ಒಂದು ದೊಡ್ಡ ಮಾವಿನ ಹಣ್ಣು ಉಂಟು, ತುಂಬ ಒಳ್ಳೆ ಮಾವಿನ ಹಣ್ಣು ನೋಡಿ. ಇದನ್ನೀಗ ನಾನು ಕಟ್ ಮಾಡ್ತೇನೆ. ಇದು ಹಣ್ಣಾಗಿದೆ ನೋಡಿ, ಎಷ್ಟು ಒಳ್ಳೆಯದುಂಟು ನೋಡಿ. ನಮ್ಮ ಮರದಿಂದಲೇ ತುಂಬ ಆಗಿತ್ತು, ಎಲ್ಲರಿಗೆ ಕೊಟ್ಟಿದ್ದೇವೆ ನಾವು. ನಾನು ದುಬೈಗೆ ಹೋಗಿ ಬರುವಾಗ ಎಲ್ಲ ಮುಗಿದಿದೆ, ಸ್ವಲ್ಪ ಇತ್ತು. ನನಗೋಸ್ಕರ ಒಂದು ಸ್ವಲ್ಪ ಮಾವಿನ ಹಣ್ಣು ಇಟ್ಟಿದ್ದಾರೆ ನನ್ನ ಹಸ್ಬೆಂಡ್. ನನಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ, ಹಾಗೆ ಅವರು ಇಟ್ಟಿದ್ದಾರೆ, ಎಲ್ಲರಿಗೆ ಕೊಟ್ಟಿದ್ದಾರೆ ಕೂಡ ನೋಡಿ. ಇದೊಂದು ಮಾವಿನ ಹಣ್ಣು ಎಷ್ಟು ಒಳ್ಳೆಯದುಂಟು ನೋಡಿ. ಇದನ್ನೀಗ ಕಟ್ ಮಾಡ್ತಾಯಿದ್ದೀನಿ ನಾನು ನೋಡಿ. ವೀಕ್ಷಕರೇ, ನಾನು ಇದನ್ನು ಕಟ್ ಮಾಡೋದು ಅಂದರೆ ಯಾಕೆಂದರೆ ನನಗೆ ಇದರದ್ದು ಜ್ಯೂಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ನನಗೆ ಹೀಗೆ ತಿನ್ನೋದಂದರೆ ತುಂಬ ಒಳ್ಳೆಯದಾಗ್ತದೆ. ನಾನು ಜ್ಯೂಸ್ ಎಲ್ಲ ಮಾಡೋದಿಲ್ಲ ನೋಡಿ. ಇದರದ್ದು ಸಿಪ್ಪೆ ಎಲ್ಲ ತೆಗಿತೇನೆ. ನಂದು ಅದು ಸಿಪ್ಪೆ ತೆಗೆಯುವಂಥದ್ದು ಎಲ್ಲಿಯೋ ಹಾಳಾಗಿದೆ, ಗೊತ್ತಿಲ್ಲ ಎಲ್ಲಿ ಹೋಗಿದೆ ಅಂತೇಳಿ. ಈಗ ಇನ್ನೊಂದು ಹೊಸ್ತು ತರಬೇಕು. ವೀಕ್ಷಕರೇ ನೋಡಿ, ಕಟ್ ಮಾಡಿ ಆಯಿತು. ಇನ್ನು ಜ್ಯೂಸ್ ಮಾಡೋದು. ತುಂಬ ಟೇಸ್ಟ್ ಉಂಟು ವೀಕ್ಷಕರೇ. ನಾನೊಂದು ತಿಂದು ನೋಡಿದೆ, ಅಷ್ಟು ಒಳ್ಳೆಯದುಂಟು, ಖುಷಿ ಆಗ್ತದೆ. ವೀಕ್ಷಕರೇ, ಜ್ಯೂಸ್ ರೆಡಿ ಆಯಿತು ನೋಡಿ, ಸೂಪರಾಗಿದೆ. ನಾನು ಮತ್ತು ನನ್ನ ಹಸ್ಬೆಂಡ್ ಕುಡಿತೇವೆ, ಒಳ್ಳೆಯದಾಗಿದೆ. ವೀಕ್ಷಕರೇ ನೋಡಿ, ಎಲ್ಲ ಕಟ್ಟಿಂಗ್ ಮಾಡಿ ಆಯಿತು ನಾಟಿ ಕೋಳಿ ಪದಾರ್ಥಕ್ಕೆ. ಇನ್ನು ಇದನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತೇನೆ, ಎಣ್ಣೆ ಹಾಕಿ ಎಲ್ಲ ಫ್ರೈ ಮಾಡಿ ನೋಡಿ. ಇದು ಬಿರಿಯಾನಿ ಸೊಪ್ಪು, ಇದು ಕೋಳಿ ಮಾಂಸಕ್ಕೆ ಹಾಕಿದರೆ ಒಳ್ಳೆಯದಾಗ್ತದೆ, ಒಳ್ಳೆ ಪರಿಮಳ ಉಂಟು. ಇದು ಕರಿಬೇವು ಸೊಪ್ಪು ನೋಡಿ. ವೀಕ್ಷಕರ, ನಾಟಿ ಕೋಳಿ ಪದಾರ್ಥ ರೆಡಿ ಆಯಿತು. ಇನ್ನು ಊಟ ಮಾಡೋದು. ಬಿಸಿ ಬಿಸಿ ಉಂಟು. ಇದು ಸುಕ್ಕ ಅಂತ ಆಗಲಿಲ್ಲ, ಗಸಿ ಗಸಿ ಉಂಟು. ನಮಗೆ ಅದೇ ಬೇಕಾಗಿತ್ತು. ಯಾಕೆಂದರೆ ನಾನು ಬೇರೆ ಪದಾರ್ಥ ಮಾಡಲಿಲ್ಲ, ಒಂದೇ ಪದಾರ್ಥ ಮಾಡಿದ್ದು. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.